ಒಂದ್ ವಾರ ಆಯ್ತು ಹೇಳಿ ಈಗ ಕಳ್ಸವ್ರೆ. ನೋಡಿ ಗೌಡ್ರೆ. ಯಜಮಾನ್ರೆ ಏನು ಯಾರಾಗ ನಾನ ತಪ್ಪಿದ್ದಾರೆ? ಹಾ ಯಾರಲ್ಲ ಅದು? ಕೆಳಗೆ ಇಳಿಸ್ಕೋ. ಸರಿ ಯಜಮಾನ್ರೆ. ಬನ್ನಿ 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 ಮಲಗಿಸಿ. ಹುಷಾರ. ತಲೆಯಾಗ ರಕ್ತ ಬಂದೈತೆ ನೋಡ್ಲತ್ತಿಮ್ಮ. ಹೌದಪ್ಪಾಜಿ. ಏಯ್ ನಾಟಿ ವೈದ್ಯನ್ ಕರ್ಕೊಂಡು ಪಂಚಾಯತಿ ಮೆಂಬರ್ಸ್ ಯಾರಾದ್ರೂ ಇದ್ರೆ ಕರ್ಕೊಂಬ. ಹೋಗು. ಯಾರ ಮನೆ ಹುಡುಗನೋ ಏನೋ. ನೀ ಮ್ಯಾನೇಜರೇ, ನಿಮ್ ಲಾರಿ ಹೆಂಗ್ ಬಂದ ಅವನು ಗೊತ್ತಾಗ್ಲಿಲ್ವಾ? ಗೊತ್ತಿಲ್ಲ ಸರ್, ಲಾರಿ ಕೆಟ್ಟಿಂದಿತ್ತಲ್ವಾ, ಆವಾಗ ಬಿದ್ದಿರ್ಬೋದು. ಮೊದ್ಲು ಈ ಊರಾಗ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕು. ಏನಾದ್ರೂ ತೊಂದರೆ ಆದ್ರೆ 25 ಕಿಲೋಮೀಟರ್ ಹೋಗ್ಬೇಕು. ಹೌದು ಗೌಡ್ರೆ. ಮೊದ್ಲು ಒಂದು ಬೂಟ್ ಕಳಿಸಿ ಸ್ವಲ್ಪ ಪಾದ ಉಜ್ಜಿ. ಆಯ್ತು ಗೌಡ್ರೆ. ಏ ತಿಮ್ಮ, ಸ್ವಲ್ಪ ಗಾಳಿ ಬೀಸ. ನಮಸ್ಕಾರ ಗೌಡ್ರೆ. ಮೊದ್ಲು ಹುಡುಗ ಏನಾಗಿದೆ ನೋಡಿ ಬನ್ನಿ. ಆಯ್ತು. ತಿಮ್ಮ, ಸ್ವಲ್ಪ ತಲೆ ಎತ್ತಿ ಹಿಡ್ಕೋ. ಗೌಡ್ರೆ, ಈ ಹುಡುಗನಿಗೆ ಜ್ಞಾನ ಬರೋದಕ್ಕೆ 1-2 ದಿವಸ ಆಗ್ಬಹುದು. ಹೌದಾ? ಇವನ್ ಯಾರು ಅಂತಾನೆ ಗೊತ್ತಿಲ್ವಲ್ಲ. ಪೊಲೀಸ್ ತಿಳಿಸ್ಬಿಡುವಾ? ಅಯ್ಯೋ, ಪೊಲೀಸ್ನವ್ರು ತಿಳಿಸ್ಬಿಟ್ರೆ ಪಾಪ ಈ ಹುಡುಗನಿಗೆ ಎಲ್ಲಾದ್ರೂ ಹಾಕ್ಬಿಟ್ರೆ ತುಂಬಾ ಕಷ್ಟ. ಅವನಿಗೂ ತೊಂದರೆ ಆಗತ್ತೆ. ಒಂದ್ ಕೆಲಸ ಮಾಡಬಹುದು, 1-2 ದಿವಸ ನೀವು ಇಲ್ಲೇ ಎಲ್ಲಾದ್ರೂ ಇರಿಸ್ಕೋಬಹುದು. ಆಯ್ತು, 1-2 ದಿವಸ ಇಲ್ಲೇ ಇರ್ಲಿ. ಜ್ಞಾನ ಬಂದಾಗೆ ಇವನ್ ಯಾರು ಯಾವ್ರು ತಿಳ್ಕೊಂಡು ವಾಪಸ್ ಕಳ್ಸುವ. ಸರಿ ಸರಿ. ತಿಮ್ಮ ಮಲೇಶಿ ಇಟ್ಕೊಳ್ರಪ್ಪ. ಕರ್ಕೊಂಡು ಒಳಗಡೆ ಮಲಗಿಸಿ. ಅವನಿಗೊಂದು ವಾರ ಆದ್ಮೇಲೆ ಜ್ಞಾನ ಬಂತು. ಆದ್ರೆ ಹಿಂದೆ ಆಗಿದ್ದೆಲ್ಲ ಮರ್ತೋಗಿತ್ತು. ವೈದ್ಯರು ಹೇಳಿದ್ರು ತಲೆಗೆ ಪೆಟ್ಟು ಬಿದ್ದು ಎಲ್ಲ ಮರ್ತೋಗೈತೆ ಅಂತ. ಸ್ವಲ್ಪ ದಿವಸ ನೋಡುವ ಅಂದ್ರು. ಹಂಗೆ 1 ವರ್ಷ ಕಳೆದೋಯ್ತು. ನೀವು ಅವನ ಬಗ್ಗೆ ಏನೂ ತಿಳಿದೆ ಇಷ್ಟು ದಿವಸ ಮನೇಲಿ ಇಟ್ಕೊಂಡದ್ದು ತಪ್ಪಲ್ವಾ? ಇದ್ರಾಗ ನಮ್ದು ಸ್ವಾರ್ಥ ಐತೆ. ನಮಗೂ ಮಕ್ಕಳಿಲ್ಲ. ಇದ್ದೊಬ್ಬ ಮಗ ಚಿಕ್ಕ ವಯಸ್ಸಿನಾಗೆ ತೋಟದಾಗ ಹಾವು ಕಚ್ಚಿ ತೀರ್ಕೊಂಡ್ಬಿಟ್ಟ. ಇವನೇ ನಮ್ಮ ಮಗ ಅಂತ ತಿಳ್ಕೊಂಡು ಇಟ್ಕೊಂಡ್ಬಿಟ್ವಿ. ಏನೇ ಆಗ್ಲಿ, ನೀವು ತಪ್ಪು ಮಾಡಿದ್ದೀರಾ. ಒಬ್ಬ ಅಪರಾಧಿಗೆ ನಿಮ್ ಮನೇಲಿ ಉಳ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇನ್ಸ್ಪೆಕ್ಟ್ರೆ, ಆತನ ಬಗ್ಗೆ ನಮ್ಗೇನು ತಿಳಿದಿರ್ಲಿಲ್ಲ. ನಾವು ಆಸ್ಪತ್ರೆಗೆ ಬರದೆ ಹೋಗಿದ್ರೆ ಅವನ ಬಗ್ಗೆ ನಮ್ಗೇನು ಗೊತ್ತಾಯ್ತಾ ಇರಲಿಲ್ಲ. ಅದು ಹಾಗಲ್ಲ ಗೌಡ್ರೆ. ಅವನು ಜ್ಞಾಪಕ ಶಕ್ತಿ ಕಳ್ಕೊಂಡಿರೋ ತರ ಯಾಕೆ ನಾಟಕ ಆಡಿರಬಾರ್ದು? ಆ ಥರ ನಾಟಕ ಆಡಿದ್ರೆ ಅವನು ಯಾಕೆ ನಮ್ಮ ಜೊತೆ ಆಸ್ಪತ್ರೆಗೆ ಬರ್ತಾ ಇದ್ದ? ಹಿ ಈಸ್ ಕರೆಕ್ಟ್ ಇನ್ಸ್ಪೆಕ್ಟರ್. ಅವನು ಹಳ್ಳಿ ನನ್ನ ನೋಡಿದಾಗ್ಲೂ ಗುರ್ತಿಡಿಲಿಲ್ಲ. ನನಗನ್ಸುತ್ತೆ ಅವನ ತಲೆಗೆ ಪೆಟ್ಟು ಬಿದ್ದು ಮೆಮೊರಿ ಲಾಸ್ ಆಗಿರ್ಬೇಕು. ಗೌಡ್ರೆ, ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಅವನೇನಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಕ್ ಪ್ರಯತ್ನ ಪಟ್ರೆ ಅಥವಾ ನಿಮ್ಮಿಂದ ಏನಾದ್ರೂ ವಿಷಯನ ಕಲೆಕ್ಟ್ ಮಾಡಕ್ ಪ್ರಯತ್ನ ಪಟ್ರು ನೀವು ನನಗೆ ತಿಳಿಸ್ಬೇಕು. ಆಯ್ತು ಇನ್ಸ್ಪೆಕ್ಟ್ರೆ. ಡಾಕ್ಟ್ರೆ, ನಾನು ಬರ್ತೀನಿ. ಓಕೆ ಗೌಡ್ರೆ, ನೀವು ರೆಸ್ಟ್ ತಗೊಳ್ಳಿ. ನಾ ಸಂಜೆ ಮತ್ತೆ ಬರ್ತೀನಿ. ಆಯ್ತು ಡಾಕ್ಟ್ರೆ. ರೀ, ಏನ್ರಿ ಇದು? ನಮ್ ಶಿವ ಕತೆ ಹಿಂಗಾಗೋಯ್ತಲ್ಲ. ಏನೂ ಆಗಲ್ಲ, ಸುಮ್ಮನಿರು. ನಮ್ಮ ಆಂಜನೇಯ ಸ್ವಾಮಿ ನಮ್ ಕೈ ಬಿಡಲ್ಲ. ತಗೊಳ್ಳಿ ಸರ್. 1 kg ಟೊಮೆಟೊ ಎಷ್ಟು? 15 ರೂಪಾಯಿ kg. ಅಮ್ಮ, ಏನು ಬಾ?
ಯಾವ ಕಡೆ ಹೋದ್ನಮ್ಮ? ಈ ಕಡೆ ಹೋದ ಸರ್. ನೀವ್ ಒಂದ್ ನಿಮಿಷ ಇಲ್ಲಿರಿ, ಬೇಗ ಹೋಗಿ ಸರ್. ಬೇಗ ಬಂದ್ಬಿಡ್ತೀನಿ ಹೋಗಿ. ಹಾ ಆಂಟಿ ಬೇಗ ಬನ್ನಿ ಆಂಟಿ ಬನ್ನಿ. ನೀವು ಹೋಗಿ ಬೇಗ. ಏನಪ್ಪಾ ಇಲ್ಲಿ ತರಕಾರಿ ತಗೊಳಕ್ ಬಂದ್ರಲ್ಲ, ಅವ್ರೆಲ್ಲೋದ್ರು? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇಲ್ಲ ಸರ್. ಎಂತ ಕೆಲ್ಸ ಆಯ್ತಲ್ಲಪ್ಪ. ಆ ವಾರ್ಡ್ ಬೈ ರಂಗ ಇಲ್ಲ ಅಂದಿದ್ರೆ ಆ ಇನ್ಸ್ಪೆಕ್ಟರ್ ನನ್ನ ಹಿಡಿತಿದ್ದ. ಅವನಿಂದ ನಂಗೆ ತುಂಬಾ ಹೆಲ್ಪ್ ಆಯ್ತು. ಅಮ್ಮ ಅಮ್ಮ ಕಿರಣ್ ಅಮ್ಮ ಕಿರಣ್ ಕಿರಣ್ ಏನಪ್ಪ ಹೀಗಾಗೋಯ್ತು? ಆ ದೇವ್ರು ನಿನಗೆ ಯಾಕೆ ಈ ರೀತಿ ಕಷ್ಟ ಕೊಡ್ಬೇಕು? ಆ ದೇವ್ರು ಮೋಸ ಮಾಡಲ್ಲಮ್ಮ, ಆದ್ರೆ ಈ ಮನುಷ್ಯ ಮೋಸ ಮಾಡ್ತಾನೆ. ನಾನು ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದ ಆ ಮೋಹನ ನಂಗೆ ಮೋಸ ಮಾಡ್ತಮ್ಮ. ಮೋಹನನ? ಹೌದಮ್ಮ, ಮಾದೇವಯ್ಯನ ಕೊಲೆ ಹಿಂದೆ ಅವನ ಕೈವಾಡ ಇದೆ. ನಾನು ಈ ಸ್ಥಿತಿಗೆ ಬರೋ ಕಾರಣನು ಅವನೇ. ಅಯ್ಯೋ ಪಾಪಿ. ಮತ್ತೆ ಕಿರಣ್ ಬಂದ್ರೆ ನನಗೆ ಫೋನ್ ಮಾಡಿ ಗೊತ್ತಿರೋ ಲಾಯರ್ ಇಟ್ಟು ಕೇಸ್ ತರ್ತಾಳ ಅಂತೆಲ್ಲ ಹೇಳ್ದ. ಮೋಹನ ಮನೆಗೆ ಬಂದಿದ್ನ? ಓ ಕಣ, ಫೋನ್ ನಂಬರ್ ಕೂಡ ಕೊಟ್ಟು ಹೋಗಿದ್ದಾನೆ. ಇಲ್ಲಿ ನೋಡು ನೋಡು. ಹೇ ಕಿರಣ್, ಆ ಮೋಹನ್ಗೆ ಫೋನ್ ಮಾಡಿ ಇಲ್ಲಿ ಕರಿಯೋ, ಅವನಿಗೊಂದು ಗತಿ ಕಾಣಿಸೋಣ. ಈಗಲೇ ಬೇಡ. ಆ ಇನ್ಸ್ಪೆಕ್ಟರ್ ನನ್ನ ಹುಡುಕ್ತಾ ಇದ್ದಾನೆ. ಟೈಮ್ ನೋಡಿ ಅವನ್ನ ಅಟ್ಯಾಕ್ ಮಾಡೋಣ. ಇಲ್ಲ ಅಂದ್ರೆ ಆ ಮಿನಿಸ್ಟರ್ ಜೈರಾಜ್ ಸಪೋರ್ಟ್ ಇಂದ ನನ್ನ ಒಳಗಾಕ್ಸಿದ್ರು ಹಾಕ್ಸ್ಬೋದು. ಅಯ್ಯೋ ಅಮ್ಮ, ನನಗೇನು ಆಗಲ್ಲಮ್ಮ, ನೀನ್ ಧೈರ್ಯ ತಗೊಳಮ್ಮ. ಅಮ್ಮ ಲೇ ರಘು, ಹೇಳು, ಅಮ್ಮನ್ ಕರ್ಕೊಂಡೋಗಿ ಆಟೋ ಹಾಸ್ಪಿಟಲ್. ಸರಿಯೋ, ಹೋಗ್ಬಿಟ್ಬಮ್ಮ. ಹುಷಾರು ಮಗನೇ. ನಾನು ಖಂಡಿತ ಮನೆಗೆ ಬರ್ತೀನಮ್ಮ. ನೀನು ಹೊರಡಮ್ಮ. ಆದಷ್ಟು ಬೇಗ ಬಾ. ಹಾ, ಬನ್ನಿ. ಹಾ ಹೇಳ್ರಂಗ. ಹಲೋ ಕಿರಣ್, ನಾನೀಗ ಆಸ್ಪತ್ರೆಯಿಂದ ಮಾತಾಡ್ತಾ ಇದ್ದೀನಿ. ಅಪ್ಪಾಜಿ ಹೇಗಿದ್ದಾರೆ? ಅಮ್ಮ ಹೇಗಿದ್ದಾರೆ? ಹಾ ಹುಷಾರಾಗಿದ್ದಾರೆ. ಹೊರಗಡೆ ಪೊಲೀಸ್ನವರು ಕಾಫಿ ಕುಡಿತಾ ಇದ್ದಾರೆ. ಹಾ ಗೌಡು ಕೊಡ್ತೀನಿ, ಮಾತಾಡಿ. ನೀವು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಮಗ, ಅಪ್ಪಾಜಿ ಚೆನ್ನಾಗಿದ್ದೀರಾ ಅಪ್ಪಾಜಿ? ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಅಪ್ಪಾಜಿ. ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತಾ ಇದೆ, ಆದ್ರೆ ಬರಕ್ಕಾಗ್ತಾ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಅಪ್ಪಾಜಿ. ನನಗೆ ಪರಿಸ್ಥಿತಿ ಅರ್ಥ ಆಗದೆ, ಯೋಚನೆ ಮಾಡಬೇಡ. ಆ ದೇವ್ರು ಕಾಪಾಡ್ತಾನೆ. ನಿಮ್ಮವ್ವ ಕಾಯ್ತಾವಳೆ. ಒಂದ್ ನಿಮಿಷ. ಹೆಂಗಿದ್ಯಾ ಮಗ? ಅಮ್ಮ ಚೆನ್ನಾಗಿದ್ದೀನಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಾನು ನಿಮ್ ನೋಡಕ್ಕೆ ಬಂದೇ ಬರ್ತೀನಿ. ಆಯ್ತು ಮಗ, ಬಿರ್ನೆ ಬಾ. ಪೊಲೀಸ್ ಬರ್ತಾ ಇದ್ದಾರೆ. ಫೋನ್ ಕೊಡಿ. ಕೊಡು ಕೊಡು ಕೊಡು. ಕಿರಣ್, ಆಮೇಲೆ ಫೋನ್ ಮಾಡ್ತೀನಿ. ಬರ್ತೀನಿ ಗೌಡ್ರೆ. ಸಮಾಧಾನ ಮಾಡ್ಕೊ.